ಎಂತ ದರಿದ್ರದ ಮನುಷ್ಯನಯ್ಯ ನೀನು. ನೀನು ನಂಬ್ಕೊಂಡು ನಾನು ಹಾಳಾಗೋದೆ. ಏನು ಸಾರಿ, ನೀನು ಇಂಗ್ಲಿಷ್ ಬಿಟ್ಬಿಡು. ನೀನು ಅಮೇರಿಕದಿಂದ ಬಂದವನು ಅನ್ನೋ ರೀತಿ ಹೋದ ಮಾತ್ರ ಚೆನ್ನಾಗಿ ಕೊಟ್ಟೆ. ಆದ್ರೆ ಮಾಡಿದ ಕೆಲಸ ಮಾತ್ರ ಗಲಾಸಿ ಪಾಳ್ಯದಲ್ಲಿನ ಜೇಬು ಕತ್ತಿಸೋ ತರ ಇತ್ತು. ಅಲ್ಲ ಸರ್, ಅವನು ಯಾರೋ ಪ್ರಾಣವಂತೆ, ಅವನು ಬರ್ತಾನೆ ಅಂತ ನನಗೇನು ಗೊತ್ತಿತ್ತು? ಹಲ್ಕ ಕೆಲಸ ಮಾಡುವಾಗ ಮೈ ಎಲ್ಲ ಹದ್ದಿನ ಕಣ್ಣಿರ್ಬೇಕು. ನೀನೇನು ನಿಜವಾದ ಅಮೆರಿಕದವನು ಅನ್ಕೊಂಡ್ಬಿಟ್ಯಾ? ಅಲ್ಲೂ ಎಲ್ಲ ಸಹಜಗಳಲ್ಲ. ಏನು ಮಾಡಲಿ ಹೇಳಿ, ಆ ಪ್ರಣವ್ 1 ಗಂಟೆ ತಡವಾಗಿ ಬಂದಿದ್ರು ಎಲ್ಲ ಸರಿಯಾಗಿ ನಡೀತಾ ಇತ್ತು. ಹಾಳು ಮಾಡ್ಬೇಕಾ ಸರಿ. ನಿನ್ನ ಕಾಟಾಚಾರದ ಕೆಲಸಕ್ಕೆ ಅವನ್ ಯಾಕೆ ಬೈತ್ಯ? ತಪ್ಪು ನಿಂದೆ. ಇನ್ನೊಂದ್ಸಾರಿ ಬೇರೆ ಏನಾದರೂ ಪ್ಲಾನ್ ಮಾಡ್ತೀನಿ ಸರ್. ನೀನು ಬರಲಿ ಅಂತ ಕಾಯ್ತಿರ್ತಾರೆ, ಇನ್ನು ಹೆಚ್ಚು ಎಚ್ಚರ ವಹಿಸ್ತಾರೆ. ಎಂತ ಒಳ್ಳೆ ಅವಕಾಶ ಹಾಳು ಮಾಡ್ಬಿಟ್ಟೆ. ಇನ್ನು ಇಂಥ ಒಳ್ಳೆ ಅವಕಾಶ ಸಿಗೋದಿಲ್ಲ ಬಿಡು. ಎಷ್ಟು ದಿನದಿಂದ ಪ್ಲಾನ್ ಹಾಕಿದ್ದೆ ಗೊತ್ತಾ? ಇದಕ್ಕೋಸ್ಕರ ಎಷ್ಟು ಕಷ್ಟ ಬಿಡ್ತೀನಿ ಗೊತ್ತಾ? ಚಂದ್ರಗಿರಿಗೆ ಹೋಗಿ ಮಗುವಿನ ಬಗ್ಗೆ ಮಾಹಿತಿ ತಿಳ್ಕೊಂಡೆ. ಅವನು ನವೀನ ಮನೆಗೆ ಹೋಗಿ ಮಗು ವಿಚಾರ ತಿಳ್ಕೊಂಡೆ. ಮಂಜುಳಾಗೆ ಆ ನವೀನ ಮಗು ಕೊಟ್ಟಿದ್ದಾನೆ ಅಂತ ಗೊತ್ತಾದ ತಕ್ಷಣ ನಿನಗೆ ವಿಷಯ ತಿಳಿಸಿದೆ. ನೀನು ಅಲೆಯ ಹಾಸನ್ ಕೋರ್ಟಲ್ಲಿ ದುಡ್ಡು ತಗೊಂಡು ಯಾರ್ಯಾರಿಗೂ ಬೋಗಸ್ ಜಾಮೀನು ಕೊಟ್ಟಿದೆಯಲ್ಲ, ಅದೇ ರೀತಿ ಇಲ್ಲಿ ನಾಟಕ ಮಾಡ್ತೀನಿ ಅನ್ಕೊಂಡಿದ್ದೆ. 1 ವಾರ ನಾಟಕ ಪ್ರಾಕ್ಟೀಸ್ ಮಾಡ್ದಂಗೆ ಮಾಡಿದ್ಯಾ. ಶೋ ನಾನು ಸೋತು ನನ್ನ ಮುಖಕ್ಕೆ ಮಸಿ ಬಡ್ಬಿಟ್ಟೆ. ಒಂದು ಸಮಾಧಾನ ಅಂದರೆ ಪ್ರಣವ್ಗೆ ನಾನು ಸಿಕ್ಕಿ ಬೀಳಲಿಲ್ಲ, ತಪ್ಪಿಸ್ಕೊಂಡೆ. ಅವನ ಕೈಯಲ್ಲಿ ಏನಾದರೂ ಸಿಕ್ಕಿ ಬಿದ್ದಿದ್ರೆ ಅಷ್ಟೇ. ಸದ್ಯ ಈ ಕಡೆ ತಲೆ ಹಾಕ್ಬೇಡ. ಆಗಾಗ ಫೋನ್ ಮಾಡ್ತಾ ಇರೋ. ಬೇರೆ ಏನಾದರೂ ಪ್ಲಾನ್ ಹುಡುಕ್ತೀನಿ. ಹೋಗಿಲ್ಲಿಂದ. ಏನೇ ಆದರೂ ನೀನು ತುಂಬ ರಿಸ್ಕ್ ತಗೊಂಡೆ ಪುಟ್ಟ. ತುಂಬ ಅಪಾಯ ಕಣಮ್ಮ. ರಿಸ್ಕ್ ತಗೊಂಡಿದ್ದಕ್ಕೆ ಅಪ್ಪ ನನಗೀಗ ಫಲ ಸಿಕ್ಕಿರೋದು. ಇನ್ನು ಮುಂದೆ ಮಂಜುಳಾ ನನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಅವಳಿಗೆ ನಾನೇ ಗತಿ. ಈಗ ನನ್ನ ಕೈಲಿ ಅವಳೇ ಬಲವಾದ ಅಸ್ತ್ರ. ಹಾಗಲ್ಲಮ್ಮ, ಯಾವತ್ತಿದ್ರೂ ರಕ್ತ ಸಂಬಂಧಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಪ್ರೀತಿ, ಪ್ರೇಮ, ಗೆಳೆತನ ಏನೇ ಇದ್ರು, ಎಷ್ಟೇ ಇದ್ರು ರಕ್ತ ಸಂಬಂಧ ಅದನ್ನು ಅಳಿಸಿ ಹಾಕತ್ತೆ. ಒಂದು ಗಾದೆ ಇದೆ, ರಕ್ತ ನೀರಿಗಿಂತ ಗಟ್ಟಿ ಅಂತ. ನಾಳೆ ಏನಾದರೂ ತಂಗಿ ವಿಚಾರ ಬಂದ್ರೆ ಆ ಮಂಜುಳಾ ನಿಲ್ಲೋದು ಕಲ್ಪನಾ ಪರವಾಗಿ. ಅದಕ್ಕೆ ಅಪ್ಪ ಒಂದೊಂದೇ ಮೆಟ್ಲನ್ನ ಹತ್ತಿಸ್ತಾ ಬಂದಿರೋದು. ಮೊದಲು ಮಂಜುಳನ್ಗೆ ಈ ಮನೇಲಿರೋಕ್ಕೆ ಅವಕಾಶ ಕೊಟ್ಟೆ. ಆಮೇಲೆ ಅಕ್ಕ ತಂಗಿರಲ್ಲಿ ನಿಧಾನವಾಗಿ ಸೇಡಿನ ಬೀಜ ಬಿತ್ತಿದೆ. ಈಗ ಮಗುನ ಮಧ್ಯೆ ಇಟ್ಕೊಂಡು ಮಂಜುಳನ್ನ ನನ್ನ ಕಡೆ ಹೇಳ್ಕೊತಾ ಇದ್ದೀನಿ. ಸರಿಯಾದ ಸಮಯ ನೋಡಿ ಧರ್ಮ ಇನ್ಮೇಲೆ ಛೂ ಬಿಡ್ತೀನಿ. ಅಲ್ಲಮ್ಮ, ಆ ಮಹೇಶ ಮಗುವಿನ ಕಡೆಯವನು ಅಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತು ತಾನೇ? ಅದು ಗೊತ್ತಾಗಿದ್ರಿಂದಲೇ ನಾನು ಇಷ್ಟೆಲ್ಲ ಆಟ ಆಡೋದಕ್ಕೆ ಸಾಧ್ಯ ಆಗಿದ್ದು. ಅವತ್ತು ನಾನು ತೋಟದ ಹತ್ರ ಹೋಗಿದ್ನಲ್ಲ, ಆಗ ಧರ್ಮಯ್ಯ ಮಹೇಶನ ಹತ್ರ ಏನೋ ಮಾತಾಡ್ತಿದ್ದ. ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ.
ಏನಿದೆ ಅಂತ ಗೊತ್ತಾಯ್ತು. ಅದುವರೆಗೂ ನಾನು ಮಹೇಶನ್ ನೋಡಿರ್ಲಿಲ್ಲ. 2 ದಿನದ ನಂತರ ಅವನೇ ನಮ್ಮ ಮನೆಗೆ ಬಂದ. ಧರ್ಮಯ್ಯ ಮಹೇಶ್ ಪರಿಚಯನ ಇಲ್ದೋರ್ ಥರ ಬರ್ತಿದ್ದಾಗ ಏನೋ ಇದೆ ಅಂತ ಗೊತ್ತಾಯ್ತು. ಆ ಮಹೇಶ್ ಬಂದಾಗಲೇ ಮಂಜುಳಾಗ ನೀನು ಹೇಳ್ಬೋದಿತ್ತಲ್ಲ, ಹೇಳಿ ಪೊಲೀಸ್ಗೆ ಹಿಡಿದು ಕೊಟ್ಟಿದ್ರೆ. ಹಾಗೆ ಮಾಡಿದಿದ್ರೆ ಮಂಜುಳಾ ನನಗೆ ಥ್ಯಾಂಕ್ಸ್ ಹೇಳ್ತಿದ್ಲು. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಅಂತ ನಮಸ್ಕಾರ ಮಾಡ್ತಿದ್ಲು ಅಷ್ಟೇ. ಯಾರಿಗೆ ಬೇಕಾವೆಲ್ಲ? ನನಗೆ ಪರ್ಮನೆಂಟಾಗಿ ಋಣದಲ್ಲಿರೋ ಮಂಜುಳಾ ಬೇಕಿತ್ತು. ಅದಕ್ಕೆ ಮಹೇಶ್ನ ನಮ್ದೋಳ್ ಥರ ನಾಟಕ ಮಾಡಿ ಪ್ರಣವ್ನ ಅವನ ಹಿಂದೆ ಬಿಟ್ಟೆ. ನಾನು ಅನ್ಕೊಂಡಾಗೆ ಆಯ್ತಲ್ಲ. ಅಲ್ಲಮ್ಮ, ಆ ಮಹೇಶ ಮಗುನ ತಗೊಂಡು ನಾಪತ್ತೆ ಆಗಿದ್ರೆ ಆಮೇಲೆ ಕಂಪ್ಲೇಂಟ್ ಕೊಟ್ಟು ಹಿಡಿಸ್ತಿದ್ದೆ. ಅಷ್ಟಕ್ಕೂ ಮಗುನ ಸಾಕ್ಸಿದಿದ್ರೆ ನನಗೇನು ನಷ್ಟ ಇರಲಿಲ್ಲ. ಮಂಜುಳನ ಮಗು ತಾನೇ. ನನಗಿದ್ದಿದ್ದು ಒಂದೇ, ಮಂಜುಳನ ಮಗುನ ಕಾಪಾಡ್ದಳು ಅನ್ನೋ ಪಟ್ಟ. ಅದು ನನಗೆ ಸಿಕ್ಕಾಯ್ತು. ಈಗ ಮಂಜುಳನ ಪಾಲಿಗೆ ನನ್ನ ಬರೀ ಅರ್ಚನಾ ಅಲ್ಲ, ದೇವರು. ಪ್ರಣವ್, ತಪ್ಪು ಮಾಡಿಬಿಟ್ಟೆ ಇವತ್ತು. ನಾನು ಹಾಗೆ ಮಾಡಬಾರ್ದಿತ್ತು. ನೀನೇನು ಮಾಡಿದೆ? ಇಲ್ಲ ಪ್ರಣವ್, ನಿನ್ನ ಮಟ್ಟಿಗೆ ಅದು ತಪ್ಪಲ್ಲದೆ ಇರ್ಬೋದು. ಆದರೆ ನನ್ನ ಪಾಲಿಗೆ ಅದು ದೊಡ್ಡ ತಪ್ಪು. ಸಾರಿ, ದಯವಿಟ್ಟು ಕ್ಷಮಿಸು. ಮಾತೆತ್ತಿದ್ರೆ ಸಾರಿ ಸಾರಿ ತಪ್ಪು ತಪ್ಪು ಅಂತಿದ್ಯಲ್ಲ, ಏನೋ ಆಗ್ಬಾರ್ದಾಗೋಯ್ತು ಅನ್ನೋ ಥರ ಆಡ್ತಿದ್ಯಲ್ಲ, ಏನಾಯ್ತೀಗ? ನಾನು ಬೇರೆ ಗಂಡಸ್ರನ್ನ ಮುಟ್ಟೋದೇ ಅಪರಾಧ. ಅಂಥದ್ರಲ್ಲಿ ಈಗಾಗಲೇ ಬೆಕ್ಕಿನಿಂದ ನರಳ್ತಾ ಇದ್ದೀನಿ. ಇನ್ನೂ ನರಳಿಸ್ಬೇಡ. ನೀನು ಇಷ್ಟೊಂದು ಸೂಕ್ಷ್ಮ ಅಂತ ನನಗೆ ಗೊತ್ತಿರಲಿಲ್ಲ. ವೆರಿ ಸೆನ್ಸಿಟಿವ್. ನನಗೂ ಇಂಥ ಸೂಕ್ಷ್ಮನೇ ಇಷ್ಟ. ಈಗ ಅದನ್ನೆಲ್ಲ ಮರ್ತ್ಬಿಡು ಅರ್ಚನಾ. ಹಾಗೆ ಮರೀಲಿ, ಆದರೆ ನಾನು ಬೇಕು ಅಂತ ಮಾಡಲಿಲ್ಲ ಪ್ರಣವ್. ನನ್ನ ಮಾತಿಗೆ ಬೆಲೆ ಕೊಟ್ಟು ಮಂಜುಳನ ಮಗುನ ಕಾಪಾಡ್ದಿಲ್ಲ. ಅದಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ನಾನು ಹಾಗೆ ಮಾಡಬಾರ್ದಿತ್ತು. ನಾನು ಮಾಡಿದ ತಪ್ಪು. ಪ್ಲೀಸ್. ನಾನು ಕಸಕ್ಕಿಂತ ಕಡೆ ಆಗಿದ್ದೆ. ಯಾವತ್ತೂ ನನಗೆ ಗೌರವ ಅಂತ ಸಿಕ್ಕಿರಲಿಲ್ಲ. ದೊಡ್ಡ ಗೌರವನ ನೀನ್ ನನಗೆ ಕೊಟ್ಟೆ ಪ್ರಣವ್. ನೀನ್ ಉಪಕಾರನ ನನ್ನ ಜನ್ಮದಲ್ಲಿ ಮರೆಯಲ್ಲ. ಆದ್ರೆ ನೀನ್ ನನ್ನನ್ನ ಒಂದೇ ಒಂದ್ಸರಿ ಕ್ಷಮಿಸು. ಸಾರಿ. ಇನ್ಮೇಲೆ ನಿನ್ನ ಬಾಯಿಂದ ಸಾರಿ ಅನ್ನೋ ಪದ ಕೇಳೋದಕ್ಕೆ ನಾನು ಇಷ್ಟಪಡಲ್ಲ, ಸಿದ್ಧಾನೂ ಇಲ್ಲ.
ಒಂದು ಸ್ಮಾಲ್ ಸ್ಮೈಲ್, 2 ಸೂಪರ್ ಫೋಟೋಗ್ರಾಫ್ಸ್. ನಿನ್ನ ಮಗನೋ ನನ್ನ ಮಗನೋ ಅದಲ್ಲ ನನ್ನ ಪ್ರಶ್ನೆ. ನನ್ನ ಮನೆಯಲ್ಲಿ ನನ್ನ ಮಗು ಅಂತ ಇನ್ನೊಂದು ಮಗು ಇರಬಾರ್ದು. ನನಗಿರೋದು 3 ಮಕ್ಕಳು. ಅದು ಜಗತ್ತು ನಂಬಿರೋ ಸತ್ಯ. ನನ್ನ ಮನೆಯವರು, ನನ್ನ ಸಮಾಜ, ನನ್ನ ನೆಂಟರು ಇಷ್ಟು ನಂಬಿರೋ ಸತ್ಯ. ಆ ಸತ್ಯನೇ ನಂದು. ಆ ಸತ್ಯ ಸುಳ್ಳು ಮಾಡೋದಕ್ಕೆ ಅಂತಾನೆ ನನ್ನ ಮಗನ ಕಳ್ತನ ಮಾಡಿಸಿದ್ಯಾ? ಕಟುಕನೋ ರಾಕ್ಷಸನೋ ಆ ಮಗು ನನ್ನ ಕಣ್ಣು ಮುಂದೆ ಇರಬಾರ್ದು. ನಿನ್ನ ಅಹಂಕಾರದ ಪ್ರಯತ್ನ ಸಾಧ್ಯ ಆಗ್ಲೇ ಇಲ್ಲ ನೋಡು. ನೀನ್ ಎಷ್ಟೇ ದೊಡ್ಡವನಾಗಿರ್ಬೋದು, ಆದ್ರೆ ನಿನ್ಗಿಂತ ದೊಡ್ಡವನೊಬ್ಬ ಮೇಲ್ ಕೂತಿದ್ದಾನೆ. ಅವನೆಲ್ಲಾನು ನೋಡ್ತಾ ಇರ್ತಾನೆ. ನೀನೇನೇ ಮಾಡಿದ್ರು ಅವನು ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಈ ಧರ್ಮಯ್ಯನ ಮನೆಯಲ್ಲಿ, ಅವನ ತೋಟದಲ್ಲಿ ಅವನು ಹೇಳಿದ್ದೆ ಸತ್ಯ, ಅವನು ಮಾಡಿದ್ದೆ ನ್ಯಾಯ. ಇವತ್ತು ನಿನ್ನ ಮಗು ವಾಪಸ್ ಬಂದಿರಬಹುದು, ನಾಳೆ ಇರುತ್ತೆ ಅಂತ ಖುಷಿ ಪಡಬೇಡ. ಯಾಕೆ ಭಯ ಆಯ್ತಾ ಅಥವಾ ರೋಷ ಉಕ್ತ? ಏನು ಪ್ರಯೋಜನ ಆಗಲ್ಲ. ನೀನು ರೋಷ ಉಕ್ಕಿಸ್ಕೊಂಡ್ರೆ ನಿನ್ನ ಮುಖನೇ ಸೊಟ್ಟಗಾಗೋದು, ಹಲ್ಲು ಕಡಿದ್ರೆ ನಿನ್ನ ಹಲ್ಲೆ ಸವಿಯೋದು. ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ನಿನ್ನ ಬೀದಿಗೆ ತರದೇ ಇದ್ರೆ ನಾನು ಚಂದ್ರಗಿರಿ ಮಂಜುಳಾನೇ ಅಲ್ಲ, ಚಂದನ ಅಮ್ಮ ಮಂಜುಳಾನೇ ಅಲ್ಲ. ಇನ್ನೊಂದು ಸಾರಿ ಈ ಮಾತು ಹೇಳ್ಬೇಡ. ಇವತ್ತೇ ಅದನ್ನ ಇಲ್ಲ ಅನ್ಸ್ಬಿಡ್ತೀನಿ. ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೀನಿ. ಈ ಧರ್ಮಯ್ಯನ ಮೇಲೆ ಸವಾಲು ಹಾಕಿದೆ, ಬಂದ ಹಾಗೆ ಮಗುನ ಕರ್ಕೊಂಡು ವಾಪಸ್ ಹೋಗು. ಇಂದ ಇದ್ರೆ ನಿನ್ನ ಮಗು ಇರಲ್ಲ. ನೀನೊಬ್ಬಳೆ ಬರೀ ಕೈಯಲ್ಲಿ ಭಿಕ್ಷಾಂದೇಹಿ ಅಂತ ಹೋಗ್ಬೇಕಾಗುತ್ತೆ. ಹುಷಾರ್.